ಏಯ್ ಮನಿಯಾಳಿ, ನಿನ್ನಿಂದ ನನ್ನ ಮಾನ ಮರುವಾದಿ ಎಲ್ಲನೂ ಬೀದಿನಾಗ ಹರಾಜ್ ಆಗ್ತೈತೆ. ಬೀದಿನಾಗ ನಡ್ಕೊಂಡು ಹೋಯ್ತಾ ಇದ್ರೆ ಎಲ್ರೂ ನೀನು ಹೆಂಡತಿ ಹಂಗ್ ಮಾಡಿದ್ಲಂತೆ ಹಿಂಗ್ ಮಾಡಿದ್ಲಂತೆ ಅಂತ ಹೇಳ್ಬಿಟ್ಟು ಎಲ್ರೂ ಹಾಡ್ಕೊಂಡು ನಗುತ್ತಾವ್ರ ನನ್ನ. ಏನ್ ಅನ್ಕೋಬಿಟ್ಟಿದ್ಯಾ ನೀನು? ನೀನು ಏನ್ ಬಿಲ್ಡಪ್ ಕೊಟ್ರು ಊರ್ ತುಂಬಾ ಏನ್ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಕುಂತ್ಕೊಬಿಡ್ತೀನಿ ಅಂತ ಅನ್ಕೋಬಿಟ್ಟಿದ್ಯಾನೆ ನೀನು? ಕಿತ್ತೋದು ಮನಿಯಾಳಿ. ನಾನೇನೋ ಹೋಗ್ಲಿ ಬಿಡು ನನ್ನ ಹೆಂಡತಿ ಅಲ್ವಾ ಅಂತ ಬಿಟ್ಟು ಇವತ್ತು ನನ್ನ ತಲೆಗೆ ತಕ ಬಂದಿದ್ಯಾ. ಊರಾಗಿರ ಗಂಡಸ್ರು ಎಲ್ಲನೂ ನೀನು ಹೆಂಡತಿನ ಅಡ್ಕೋ ಕಿಕ್ಕಳಕ್ ಆಗ್ದಿರ ನೀನು ಒಬ್ಬ ಗಂಡಸೇನ್ಲ. ನಿನ್ನ ಹೆಂಡತಿಗೆ ನನಗೆ ಬಾರಿಸಿ ಬುದ್ಧಿ ಕಲ್ಸಕ್ ಆಗಲ್ವೇನ್ಲ ಅಂತ ಹೇಳ್ಬಿಟ್ಟು ಎಲ್ರು ಕ್ಯಾಕರ್ಸ್ ಮಕ್ಕಳು ಹೋಗಿತ್ತವ್ರೆ. ಲೇ ಜಯಮ್ಮ, ಇವತ್ತಂತೂ ನಿನ್ನ ತುಂಡ ಕತ್ತರಿಸ್ಬಿಟ್ಟು ನಾಯಿನರಿಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಗಂಡನೇ ಅಲ್ವೇ. ಅಯ್ಯಪ್ಪೋ ಕಾಪಾಡ್ರಪ್ಪೋ, ನನ್ನ ಗಂಡ ನನ್ನ ಸಾಯಿ ಬಡಿ ತನ್ಕೊಂಡ್ರಪ್ಪೋ, ಕಾಪಾಡ್ರಪ್ಪೋ. ಎಲ್ಲೋಯ್ತಿಯೇ ಬುಡಕಿಲ್ಲ ನಿನ್ನ? ಊರೆಲ್ಲ ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಅಂದ್ರೆ ಕೇಳು. ಅಯ್ಯೋ ಯಾರಣ್ಣ ಕಾಪಾಡ್ರಪ್ಪ, ಅಯ್ಯೋ ನನ್ನ ಗಂಡ ನನ್ನ ಸಾಯಿ ಬಡ್ದು ಬಿಡ್ತಾನೆ, ಕಾಪಾಡ್ರಪ್ಪ. ಅಯ್ಯೋ ಇದೇನಿದು? ಯಾರು ನನ್ನ ಬಾಯಿ ಪಡ್ಕೊಂಡ್ರು ಕೇಳಿಸ್ಕತಾನೆ ಇಲ್ಲ. ನಾನೇನಾರ ಬಿಲ್ಡಪ್ ಕೊಟ್ರೆ ಎಡವಟ್ ಕೆಲಸ ಮಾಡಿದ್ರೆ ಊರೆಲ್ಲ ಬಂದು ಕೇಳಿಸ್ಕತ್ತಾರೆ. ಎಲ್ಲರೂ ಡ್ರಾಮಾ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸುಮ್ಕಿರ್ಬೇಕಾ ಏನು? ಅಯ್ಯೋ ಅಕ್ಕ, ಅಯ್ಯೋ ಅಣ್ಣ, ಯಾರಣ್ಣ ಕಾಪಾಡ್ರಪ್ಪೋ ದೇವ್ರೇ, ನನ್ನ ಗಂಡ ಸಾಯಿಸ್ಬಿಡ್ತಾನ್ರಪ್ಪೋ. ಯಾರೊಬ್ರು ಕೇಳಿಸ್ಕತಾನೆ ಇಲ್ವಲ್ಲ, ನನ್ನ ಗಂಡ ಬಂದ. ಎಲ್ಲೋಡೈತಿಯ ಮಿಟ್ಟುಗಾಡಿ, ಇವತ್ತಂತೂ ನೀನು ಬಿಡಕ್ಕಿಲ್ಲ, ನಾನು ಎಲ್ಲೋದ್ರೂ ಬಿಡಕ್ಕಿಲ್ಲ. ಅದು ಯಾವನು ಬಂದು ನಿನ್ನನ್ನು ಕಾಪಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಇಷ್ಟು ದಿನ ಏನೋ ಬಿಡು ಪಾಪ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಕ್ಕೂ ಸೋರಿ ಹ್ಯಾಂಗ್ ಮಾಡ್ತಾ ಇದೆಯಾ ನೀನಂತೂ ನನಗೆ. ಏನು ಆಗಲೇ ನೀವು ಹೆಚ್ಚು ಹೋಗ್ಬಿಟ್ಟವಳೆ ಫೇಸ್ಬುಕ್ ಫ್ರೆಂಡ್ ಅಂತೆ ಕರ್ಸ್ಕೊಂಡು ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ. ಲೋಪರು, ನೀನು ಸಂಸಾರ ಮಾಡೋಕ್ಕೆ ನಿನ್ಗೆ ಯೋಗ್ಯತೆನೇ ಇಲ್ಲ. ಬಂದೇ ಇರು ಮಾಡ್ತೀನಿ ನಿನಗೆ. ಅಣ ನನ್ನ ಗಂಡ ಬಂದ ಕಣಣ್ಣ, ಕಾಪಾಡೋಣ. ಅಯ್ಯೋ ನನ್ನ ಗಂಡ ನನ್ನ ಸಾಯಿಸ್ಬಿಟ್ಟು ಎಳ್ಳೆ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾವನೆ ಕಣಣ್ಣ. ಕಾಪಾಡಕ್ಕೆ ಯಾರಿಲ್ಲ ಕಣಣ್ಣ, ನೀನೇ ಕಾಪಾಡಬೇಕು ಕಣಣ್ಣ. ಅಯ್ಯೋ ಬಂದೇ ಬುಟ್ಟ ನನ್ನ ಸಾಯಿ ಬಡಿಯಕ್ಕೆ ಅಂತ ಬಂದೇ ಬುಟ್ಟ. ಅಣ್ಣ ಕಾಪಾಡೋಣ. ಇವತ್ತು ಯಾರು ನಿನ್ನ ಕಾಪಾಡಕ್ಕಾಗಲ್ವೇ? ಯಾರು ನಿನಗೆ ನಿನ್ನ ಪರ ಇಲ್ಲ, ಯಾರು ನಿನ್ನ ಕಾಪಾಡೋದು ಇಲ್ಲ. ನಿನಗಿವತ್ತು ನೋಡ್ತಿರು ತುಂಡ ಕತ್ತರಿಸ್ಕೊಂಡ್ರೆ ನಂಗೆ ನಿದ್ದೆ ಬರಕ್ಕಿಲ್ಲ ನನಗೆ. ಅಣ್ಣ ಯಾಕೆ ನಿಂಗೆ ಮುಚ್ಚಿಡ್ಕೊಂಡು ಹಿಂಗೆಲ್ಲ ಊರ್ ತುಂಬ ಓಡಾಡ್ತಿದ್ಯಲ್ಲ ಎಂಡ್ರನ್ನ? ಇದು ಯಾವ ಸೀಮೆ ನ್ಯಾಯ ಅಂತೀನಿ? ಯಾರ ನೋಡ್ದ ನೋಗಕ್ಕಿಲ್ವೇ? ನಾನು ಎಂಡ್ರೂಕೆ ಮಾಡೋ ಕೆಲಸಗಳಿಗೆ ಇಲ್ಲಿ ಗಂಟ ಕತ್ತರಿಸಿಲ್ವಲ್ಲ, ಅದೇ ನಿನಗೆ ದೊಡ್ಡ ವಿಷಯ ಕಣ. ನೀನು ಸುಮ್ಕಿ ಕಡೆ ಸೈಡಿಗೆ ಬಾಯ್ಲಿ, ನಾನು ಆ ಮನೆಯಲ್ಲಿ ನೋಡ್ಕೊತೀನಿ. ಅವಳನ್ನ ಮಾತ್ರ ಇವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಲೋ ಸಮಾಧಾನ ಮಾಡ್ಕ. ಎಲ್ರ ಮನೆಗೂ ಸಮಸ್ಯೆ ಅನ್ನೋದಿರ್ತದೆ. ನೀನು ಸುಮ್ಕೆ ಸಮಸ್ಯೆ ದೊಡ್ಡದು ಮಾಡ್ತಾ ಇದೀಯ ಅಷ್ಟೇ. ನೀಯ ನೋಡು, ನನ್ನ ಮಾತು ಕೇಳು. ಈಗ ಸದ್ಯಕ್ಕೆ ನೀನು ಸುಮ್ಮನೆ ಬಿಟ್ಬಿಡು, ಮನೆಗೆ ಹೋಗಿ ಕುಂತ್ಕೊಂಡು ಕಾಪ ಕಡಿಮೆ ಮಾಡ್ಕೊಂಡು ನಿಧಾನಕ್ಕೆ ಮಾತಾಡಿವಂತೆ. ಬಿಸಿ ಕಾಪಿ ಮಾಡ್ಕೊಡ್ತೀನಿ, ಕುಂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಏಯ್ ಮುಚ್ಚೆ ಬಾಯ್ನ. ಇಲ್ವೇ ನೀನು ಬುಡಕ್ಕಿಲ್ವೇ ಇವತ್ತು? ನೀನು ಬಿಡ ಮಾತೇ ಇಲ್ಲ ನಿನ್ನಂತೂ. ಬಿಸಿ ಕಾಪಿ ಮಾಡ್ಕೊಡ್ತಾವಂತೆ. ಕಾಪಿಗೆ ಬೇಕಾದ್ರೆ ಈ ಸಾಕ್ಬಿಟ್ಟ ನಿಗರು ಬಡ್ದು ಬಿಡ್ತಲ್ಲ ಅಷ್ಟೇ ನೀಯ ಅಂತೇಳಿ ಇವಳು ಬುಡಕ್ಕಿಲ್ಲ ಇವಳನ್ನ. ಅಯ್ಯೋ ಯವ್ವ ಸಾಯಿಸ್ಬಿಟ್ಟ ನನ್ನ ಗಂಡ. ಯಪ್ಪ ಏನ್ ನಾಟಕ ಆಡ್ತೀಯ ಅಂತ ಹೇಳಿದ್ರೆ ಅವಾರ್ಡ್ ಏನಾರ ಕೊಟ್ರೆ ಅದು ನಿನಗೇ ಕೊಡ್ಬೇಕೆ. ನಿನಗೆ ಬಿಟ್ರೆ ಇನ್ ಯಾವ ಕೊಡಂಗಿಲ್ಲ ಬಿಡು ನಮ್ಮ ಊರಾಗೆ ನಿನಗೆ. ಓಯ್ ಸುಮ್ಕೆ ಅವಳನ್ನ ಸಾಯಿ ಬಿಡ್ಬಿಟ್ಟು ಏನು ಜೈಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯೇನು ನೀನು? ಜೈಲ್ಗೆ ಹೋದ್ರೆ ಆಮೇಕಿಂದ ಯಾರು ದಿಕ್ಕು ನಿನಗೆ? ನನ್ನ ಮಾತು ಕೇಳು, ಅದನ್ನ ಬಿಸಾಕ್ಬಿಟ್ಟು ಸುಮ್ಕಾಗು. ನೀನು ಸುಮ್ಕೆ ನಿಂತ್ಕೊಳಪ್ಪ, ನನ್ನ ಹೆಂಡ್ರ ಕತೆ ನಿನ್ಗೇನು ಗೊತ್ತು? ಸುಮ್ಮನೋಗಿ ನಿನ್ನ ಮನೆ ಕೆಲಸ ನೋಡ್ಕೊ ಹೋಗು, ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ನನ್ನ ಕಾಯ್ತ ಹೇಳ್ಕೊತಾ ಇದ್ರೆ ಕಿಸಿತಾ ಇದೆಯಲ್ವೇನೆ? ನನ್ನ ಗಂಡ ಬತ್ತಾವನೆ, ನನ್ನ ಗಂಡ ನನ್ನ ಹಿಡ್ಕೊಂಡು ಸಾಯಿಸ್ಬಿಡ್ತಾನೆ ಕಣ್ಲೆ ಸರೋಜಿ, ಕಾಪಾಡೆ ನನ್ನ. ನೀನು ಮಕ್ಕ ಮುಚ್ಚ. ಮಟನ್ ಸಾರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಂಜೆ ಗಂಟೆ ಕಾಯಿಸ್ಬಿಟ್ಟು ಆಮೇಕಿಂದ ಮಟನ್ ಸಾರೆಲ್ಲ ಇಲ್ಲ ತಿನ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಲ್ವಾ? ನಿನಗೆ ಸರಿಯಾಗಿ ಆಗ್ಬೇಕು, ಸುಮ್ಕಿರು. ನಿನ್ನ ಗಂಡ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಅಣ್ಣ ನೀನು ಎಂಡ್ರು ಜಯಮ್ಮ ಇಲ್ಲ ಅವಳು ನೋಡಿಲಿ. ಸರೋಜಿ ಮಟನ್ ಚಿಕನ್ ಆ ಸಾರಿ ಈ ಸಾರಿ ಎಲ್ಲನೂ ಕೊಡಿಸ್ಬಿಡ್ತೀನಿ ಕಣ್ಲೆ. ಕಾಪಾಡೆ ನನ್ನ ಗಂಡ ಇವತ್ತು ನನ್ನ ಬುಡಕ್ಕಿಲ್ವೇ? ಅಣ್ಣ ಇವಳು ಮಾತ್ರ ಸುಮ್ಕೆ ಬಿಡ್ಬೇಡ, ಸರಿಯಾಗಿ ಮಾಡ್ತಾ ಇದೆಯಾ ಬುದ್ಧಿ ಕಲ್ಸು. ಇನ್ನೊಂದ್ಕಿಂತ ಓವರ್ ಬಿಲ್ಡಪ್ಪು ಅದು ಇದು ಮಾತ್ರ ಇವಳು ಮಾಡಲೇಬಾರ್ದು. ಹಂಗೆ ಬುದ್ಧಿ ಕಲ್ಸೋಣ ಇವಳಿಗೆ, ಮನೆಯಾಳಿಗೆ ಬುದ್ಧಿ ಕಲ್ಸದಲ್ಲ. ತಲೆ ತೆಗಿಯಕ್ಕೆ ಅಂತಾನೆ ನೀ ಬಂದಿರೋದು ಇವಳ್ದು. ತಲೆ ತೆಗೆದ್ಬಿಡ್ತೀನಿ ಇವತ್ತಂತೂ ಇವಳನ್ನ ಸುಮ್ಮನೆ ಬಿಡಕ್ಕಿಲ್ಲ ನಾನಂತೂ. ಸರೋಜಿ ನೀನು ಒಬ್ಳು ಫ್ರೆಂಡೇನೆ? ಕಷ್ಟ ಸಮಯದಲ್ಲಿ ಸಹಾಯ ಮಾಡಿದಿರೋಳು ನೀನು ಒಬ್ಳು ಫ್ರೆಂಡಾ? ಮಟನ್ ಸಾರೆಲ್ಲ ಒಬ್ಳೆ ದೇವ್ಕೊಂಡು ತಿನ್ಬೇಕಾರೆ ಅವಾಗ ಈ ಫ್ರೆಂಡ್ ನೆನಪಾಗಿಲ್ವಾ? ಒಂದು 4 ಮೂಳೆ ನನಗೂ ಕೊಟ್ಟಿದ್ದಿದ್ರೆ ನಾನು ಇವತ್ತು ಕಾಪಾಡ್ತಾ ಇದ್ನ ನಿನ್ನ. ಇಡೀ ಊರಾಗೆ ಯಾರು ನಿನ್ಗೆ ಉಗು ತುಪ್ಪ ಸಹಾಯ ಮಾಡಕ್ಕಿಲ್ವಲೇ ಅಂತ ಮನೆಯಾಳಿ ನೀನಂತೂ. ಯಾರು ನಿನ್ಗೆ ಉಗು ತುಪ್ಪ ಹಾಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಇವತ್ತು ನನ್ನ ಕೈಯಾಗೆ ನೀನು ಸಾಯೋದು ಬಾ. ಎಲ್ಲೋದ್ರೂ ನೀನು ಬಿಡಕ್ಕಿಲ್ಲ. ಪ್ರಪಂಚದಾಗ ಯಾವುದೇ ಮೂಲಾಗ ನೀನು ಅಡಿಕೊಂಡು ಕೂತ್ಕೊಂಡ್ರು ಅಲ್ಲಲ್ಲೇ ತುಂಡು ಮಾಡಾಕ್ಬಿಡ್ತೀನಿ, ನಿನ್ನಂತೂ ಬಿಡಕ್ಕಿಲ್ಲ.
ಅಯ್ಯೋ ಯಾರನ್ನ ಗಂಡಸ್ರಿದ್ರೆ ಕಾಪಾಡ್ರೋ ದೇವ್ರೇ. ನನ್ನ ಗಂಡ ನನ್ನ ಸಾಯ್ ಬಡಿತಾವನಪ್ಪೋ. ಈ ಸರಜ್ ಜೊತೆ ಸೇರ್ಕೊಂಡು ನನ್ನ ಗಂಡ ನನ್ನೇ ಸಾಯ್ ಬಡಿತಾವನೆ ಕಣಪ್ಪೋ. ಅಯ್ಯೋ ಮನಿಯಾಳಿ ಬಾ ಕೈತಾಗೆ ಬಾ, ಅವಳನ್ನ ಬಿಡಕ್ಕಿಲ್ಲ ನಾನು. ಇವಳು ಬಿಟ್ಬಿಟ್ರೆ ಆಮೇಕಿಂದ ಏನ್ ಬೇಕಾದ್ರು ಇವಳು ಬಿಡ್ತಾಳೆ. ಅಲ್ಲ ನಾನು ಇವಳು ಗಂಡನ ಜೊತೆ ಸೇರ್ಕೊಂಡು ನಾನು ಯಾಕೆ ಸಾಯ್ಸಕ್ ಹೋಗ್ಲಿ. ಯಪ್ಪ ಇವಳಿಗೆ ಸಹಾಯ ಮಾಡ್ತಾ ಇರೋದೇ ನೀನು ಒಳ್ಳೇದು. ಏನ್ಲೇ ಅದು ಗಲಾಟಿ, ಯಾಕೆ ಹಿಂಗೆ ಕಿರುಚ್ಕತ್ತಾವಳು ಜಯಮ್ಮ? ಇನ್ನೇನು ಎಡವಟ್ ಕೆಲಸಗಳು ಮಾಡಿದ್ರೆ ಯಾರಕ್ಕ ಸುಮ್ಮನಿರ್ತಾರೆ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಗಂಡಸರು ಸಹಿಸ್ತಾರೆ ಹೇಳು. ಬರೀ ಎಡವಟ್ ಕೆಲಸ ಮಾಡೋದು ಅದು ಇದು ಮಾಡೋದು ಮಾಡ್ತಿದ್ಲು. ಅದು ಗಂಡ ಏನೋ ಮುಚ್ಚಿಡ್ಕೊಂಡು ಊರೆಲ್ಲ ಓಡಾಡಿಸ್ತಾವನಿ, ಸಾಯ್ ಬಡಿತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕಿರ್ಚ್ಕೊಂಡು ಊರೆಲ್ಲ ಓಡಾಡ್ತಾವಳೆ. ಅಯ್ಯೋ ಶಿವನಿ, ಹೌದೇ? ಹ್ಞೂ ಕಣಕ್ಕ. ಅಯ್ಯ ಅವಳ ಕತೆ ಯಾವಾಗ ಇದ್ದಿದ್ದೆ ಬಿಡು. ಆ ಮನೆಯಾಳಿಗೆ ಯಾಕೆ ಬುದ್ಧಿ ಬರೋಕ್ಕಿಲ್ಲ ಅಂತ. ಅಯ್ಯಯ್ಯಪ್ಪ ಈ ಜನುಮ್ದಾಗ ಬುದ್ಧಿ ಬರೋಕ್ಕಿಲ್ಲ ಬಿಡು. ಒಬ್ಬೊಬ್ರಿಗೆ ಹಂಗೆ ಕಣಕ್ಕ. ಗಂಡನೇ ಸರಿಯಾಗಿ ಬೆಂಡೆತ್ತಿ ಬುದ್ಧಿ ಕಲಿಸ್ತಾನೆ ಸುಮ್ಕಿರು. ಹಿಂಗೆ ಬಿಟ್ಬಿಟ್ರೆ ಆಯ್ತದೇನು? ಹಿಂಗೆ ಬಿಟ್ಬಿಟ್ರೆ ಹಂಗೆ ಆಡ್ಕೊಂಡು ಹೋಯ್ತಾ ಇತ್ತಾಳು ಸುಮ್ಕೇನೆ ನೀಯ. ಅಯ್ಯೋ ಆಮೇಕಿಂದ ಕಷ್ಟ ಆಯ್ತದೆ ಬಿಡು. ಹೆಂಗಾನ ಮಾಡ್ಕೊಂಡ್ಲಿ ಹಿಂಗೆ ಈ ಕಡೆಗೆ ಓಡಿಸ್ಕೊಂಡು ಕರ್ಕೊಂಡು ಹೋದ. ಅದು ಏನು ಮಾಡ್ತಾನೋ ಏನು ಕತೆನೋ. ಆಮೇಕಿಂದ ಸಾಯಿಗೆ ಬುಡ್ದ್ಬಿಟ್ಟು ಜೈಲ್ಗಿಲ್ಗೆ ಹೋಗೋ ಅಂತ ಮಟ್ಟಕ್ಕೆ ತಗೊಬಂದ್ಬಿಡ್ತಾರೋ ಏನೋ. ಈ ಜಯಮ್ಮ ನಮ್ಮಂಗೆ ಸುಮ್ಕೇನೆ ಇರೋಕ್ಕಿಲ್ಲ ನೋಡು. ಹಂಗೆ ತಿಂದ್ಕೂಳು ಹೆಚ್ಚಾದ್ರೆ ಮಾಡೋಕ್ಕೆ ಏನು ಕ್ಯಾಮೆ ಇಲ್ಲ ಅಂದರೆ ಹಂಗೆ ಕಣಕ್ಕ ಏನೇನೋ ಉಟ್ಕೋತವೆ, ಏನೇನೋ ಕ್ಯಾಮೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಿಡು ನಮ್ಗೆ ಯಾಕೆ, ಏನೂ ಆಗೋಕ್ಕಿಲ್ಲ. ಕಿತ್ತಾಡ್ಕೊಂಡು ಸುಮ್ಮನೆ ಆಯ್ತಾರೆ ಸುಮ್ಕಿರು. ಆಗ್ತೇನೆ ನೀಯ. ಮನೆಯಾಳಿ ಜಯಮ್ಮ, ನಂಗೆ ಇರೋದು ಒಂದೇ ನೀಯ ಕತ್ತಿ. ಕೋಳಿ ಕಟ್ ಮಾಡೋಕ್ಕೆ ಅಂತ ಮಾಡಿಕೊಂಡಿದ್ದೀನಿ, ಕೊಟ್ಬಿಡೆ ಜಯಮ್ಮ. ಏಯ್ ಮುದುಕಿ ಸುಮ್ಮನೆ ನಿಂತ. ನನ್ನ ಗಂಡಂಗೆ ಹೇಳೋದಲ್ದೆ ಊರವ್ರಿಗೆಲ್ಲ ಬಿಸಿ ಬಿಸಿ ಸುದ್ದಿ ಅಂತ ಹೇಳ್ಬಿಟ್ಟು ಕಾಪಿಗೆ ಬಿಸ್ಕೆಟ್ಗೆ ಅಂತ ಹೇಳ್ಬಿಟ್ಟು ನನ್ನ ಮಾನ ಬರೋದಿಲ್ಲ ಊರು ತುಂಬ ಕಳ್ಕೊಬಿಟ್ಟು ಬರೋಳು ನೀನೇ ತಾನೇ. ಇವತ್ತು ನೋಡ್ತಿರು ನನ್ನ ಗಂಡನ ಸಾಯಿಸಿದ ಮೇಲೆ ನಿನ್ನೆ ಸಾಯಿಸೋದು. ಏನೇ ನನಗೆ ನೀಯ ಕೊತ್ತಿ ತೋರಿಸ್ತಿದ್ಯಾ? ಮತ್ತು ನೀವು ತೋರಿಸ್ತಿಲ್ವಾ? ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನೀವು ನನ್ನನ್ನು ಸಾಯಿಸ್ತೀರಾ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಬಿಡೋಕ್ಕಿಲ್ಲ ಅಷ್ಟೇ ನೀಯ. ಅಯ್ಯೋ ನೀವು ಕಿತ್ತಾಡಕ್ಕೆ ನಮ್ಮನೆ ಕತ್ತಿ ನೀಯ ಬೇಕಾಯ್ತಾ? ನಂದು ಕತ್ತಿ ಕಣ್ಲೆ ಕೊಡೆ, ಕೋಳಿ ಕುಯ್ಯಕ್ಕೆ ಬೇಕು ಕೊಡೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ. ಇದ್ರಾಗೆ ನಿನ್ನೆ ಫಸ್ಟ್ ಮುಗಿಸ್ಬಿಡ್ತೀನಿ ಅಷ್ಟೇ ನೀಯ. ನನ್ನ ಮನೆ ವಿಷಯನ ಊರು ತುಂಬ ಅಳ್ಟ್ಕೊಬರೋಳು ನೀನೇ ತಾನೇ. ನಿಂದೆ ಎಗರಿಸ್ಬಿಟ್ರೆ ಗೊತ್ತಾ? ಆಮೇಕಿಂದ ನನ್ನ ವಿಷಯನ ಊರು ತುಂಬ ಯಾರಿಗೂ ಹೇಳ್ಕೊಬಿಟ್ಟು ಬರೋಕ್ಕಿಲ್ಲ ಅಂತ ನನಗೆ ಗೊತ್ತು. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕ. ಅದು ನಮ್ಮನೆ ಕತ್ತಿ. ನೀನೇನಾರ ನಿನ್ನ ಗಂಡನ ಕೊಲೆ ಮಾಡಿಬಿಟ್ರೆ ಆಮೇಕಿಂದ ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನೇ ಜೈಲ್ಗೆ ಎಳ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನೆ ನೀಯ. ಯಾಕೋ ಈ ಕಡೆಗೆ ಬಂದ್ರೆ ಸರಿ, ಇಲ್ಲಾರೆ ನೀನು ಜುಟ್ಟಿ ಹಾಕಿಸ್ಬಿಡ್ತೀನಿ. ಈ ಕಡೆಗೆ ಬಾಯಿಲಿ ನೀನು ಎಂಡ್ರಿಗೆ ಹೇಳಿ ನಾನು ಕೊತ್ತಿ ಇಸ್ಕೊಡ್ಲಾ? ನೀನು ಎಂಡ್ರು ನೋಡ್ಲಾ? ಅವಳೇ ಸಾಯಿಸ್ಬಿಡ್ತೀನಿ. ಆಮೇಕಿಂದ ಕೊತ್ತಿ ಎತ್ಕೊಂಡಿವಂತೆ ಇತ್ಲಾಗ ಬಾಯಿಲಿ. ಅಯ್ಯೋ ನನಗೆ ಕತ್ತಿನೇ ಬೇಕೇನೆ. ಯಾರೇ ಕತ್ತಿ ತಗೊಂಡು ಹೆಂಗನ ಮಾಡ್ಕ. ನಮ್ಮನೆದೆ ತಿರುಗ ಪೊಲೀಸರು ನನ್ನೇ ಹುಡಿಕೊಬಿಟ್ಟು ಬರೋದು. ಕೊಡ್ಲೇ ಜಯಮ್ಮ ಕೊಡೆ. ಹಂಗೆ ನಿಂತ್ಕ, ಅಡ್ಡ ಹಂಗೆ ನಿಂತ್ಕ. ನಾನು ಇಲ್ಲಿಂದ ಎಸ್ಕೇಪ್ ಆಯ್ತೀನಿ. ಅಯ್ಯೋ ಯವ್ವ ನನ್ನ ಕತ್ತಿನ ಎತ್ಕೊಂಡು ಹೊಂಟೋಗ್ಬಿಟ್ಲಲ್ಲೋ ಇವಳು. ಯವ್ವ ಇತ್ಲಾಗ ಬಾ ಅಂತ ಹೇಳಿದ್ರು ಅಡ್ಡ ನಿಂತ್ಕೊಂಡು ಅವಳು ಬುದ್ಕಿ. ಅದೇನೋ ಗಂಡ ಎಂಟ್ರು ಜಗಳದಾಗ ಕೂಸ್ ಬಡವಾಯ್ತು ಅನ್ನಂಗೆ ನಿಮ್ಮಿಬ್ರು ಜಗಳದಾಗ ನಾನು ಜೈಲು ಸೇರ್ಬಿಟ್ರೆ. ಅಯ್ಯೋ ಸೇರಿದ್ರೆ ಅಲ್ಲೇ ಕುಂತ್ಕೊಂಡು ಮುದ್ದೆ ಮುರಿ. ಇಲ್ಲಿ ಬರೀ ಮುದ್ದೆ ಮುರಿಯೋದು ಕಂಡರ್ ವಿಷಯ ಮಾತಾಡುತ್ತಾನೆ ಮಾಡೋದು. ಜೈಲಾಗ ಹೋಗ್ಬಿಟ್ಟು ಮುದ್ದೆ ಮುರಿದ್ಬಿಟ್ಟು ಕಂಡರ್ ವಿಷಯ ಮಾತಾಡು. ಹೇಳೆ ಇವತ್ತು ನೀನು ಬಿಡಕ್ಕಿಲ್ಲ ಎದ್ದೋಳೆ ರೀ. ಇನ್ನೊಂದ್ಕಿಂತ ಬಿಲ್ಡಪ್ ಅನ್ನೋದೇ ಕೊಡಕ್ಕಿಲ್ಲ ರೀ. ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ಕೊಂಡು ಮನೆಗೆ ನಾಯಿ ಮರಿ ಥರ ಬಿದ್ದಿರ್ತೀನಿ ರೀ. ಬಿಟ್ಬಿಡ್ರಿ. ಮುಚ್ಕೊಂಡು ಬಿದ್ದಿರ್ತೀಯಾ? ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀಯಾ? ಹ್ಞೂ ರೀ. ನೀವು ಕಾಲಾಗಿ ತೋರಿಸಿದ್ದು ನಾ ಕೈಯಾಗ ಮಾಡ್ಕೊಂಡು ಜೀವನ ಮಾಡ್ತೀನಿ ರೀ ನಾನು. ನೀವು ಹೆಂಗೆ ಹೇಳಿದ್ರೆ ಹಂಗೆ ನೀನು ಕೇಳ್ತೀನಿ ರೀ ನಾನು. ಮೊಬೈಲು ಗಿಬೈಲು ಫ್ರೆಂಡ್ಸು ಕಿಣ್ಸು ಅಂತ ಇನ್ನೇನು ಮಾಡೋಕ್ಕಿಲ್ಲ ತಾನೇ? ಫ್ರೆಂಡ್ಸ್ ಬರ್ತಾರ ಅದು ಇದು ಅಂತ ಏನೂ ಆಟ ಆಡೋಕ್ಕಿಲ್ಲ ತಾನೇ? ಇಲ್ಲ ಫ್ರೆಂಡ್ಸ್ ವಿಚಾರಕ್ಕೆ ಹೋಗೋದೇ ಇಲ್ಲ ರೀ ನಾನು. ನನಗೆ ಯಾವ ಫ್ರೆಂಡ್ಸು ಇಲ್ಲ. ಇನ್ನೊಂದ್ಕಿತ ಫೇಸ್ಬುಕ್ಗೆ ಫ್ರೆಂಡು ಗಿಂಡು ಅಂತ ಹೇಳ್ಬಿಟ್ಟು ಮನೆ ಕರೆಸ್ತೀಯಾ? ಫೇಸ್ಬುಕ್ ಫ್ರೆಂಡು ಆ ಫ್ರೆಂಡು ಈ ಫ್ರೆಂಡು ಅಂತ ಹೇಳ್ಬಿಟ್ಟು ಮನೆ ಕರೆಸ್ಬಿಟ್ಟು ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಕಳಿತೀಯಾ? ಇಲ್ಲ ನಮ್ಮ ತಾಯಣೆಗೂ ಇಲ್ಲ ರೀ. ಇನ್ನೊಂದ್ಕಿತ ಯಾರನ್ನೂ ಕರೆಯೋಕ್ಕಿಲ್ಲ ರೀ ನಾನು. ಯಾರನ್ನೂ ಕರೆಯೋಕ್ಕಿಲ್ಲ. ಬಿಟ್ಬಿಡಿ ನನ್ನ. ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ ಜಯಮ್ಮ ನಿಂಗೆ. ಬದಲಾದ್ರೆ ಸರಿ, ಇಲ್ಲ ಕತ್ತರಿಸ್ಬಿಡ್ತೀನಿ, ಇಲ್ಲ ತವ್ರ ಮನೆಗೆ ಓಡ್ ಕಳಿಸ್ಬಿಡ್ತೀನಿ. ಫೇಸ್ಬುಕ್ ಫ್ರೆಂಡ್ನ ಯಾರನ್ನೂ ಕರೆಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ತಾಯಣೆ ಇಕ್ಕಿದ್ಯಾ? ನೆನ್ಪಿಟ್ಕ. ನನ್ನ ಫೇಸ್ಬುಕ್ ಫ್ರೆಂಡ್ನ ಕರೆಯೋಕ್ಕಿಲ್ಲ ಅಂತ ಹೇಳಿದೆ. ಇನ್ಸ್ಟಾಗ್ರಾಮ್ ಫ್ರೆಂಡ್ನ ಕರೆಯೋಕ್ಕಿಲ್ಲ ಅಂತ ಹೇಳದ್ನ. ನನ್ನ ಗಂಡಂಗೆ ಇನ್ಸ್ಟಾಗ್ರಾಮ್ ಅನ್ನೋದೊಂದು ಐತೆ ಅಂತ ಅವ್ರಿಗೆ ಗೊತ್ತಿದ್ರೆ ತಾನೇ. ಅಯ್ಯೋ ಬಿಡು. ಇನ್ಯಾರು ಇನ್ಸ್ಟಾಗ್ರಾಮ್ ಜೊತೆಗೆ ನೀನು ಫ್ರೆಂಡ್ಶಿಪ್ ಮಾಡ್ಕೊತೀನಿ. ಅವರೆಲ್ಲ ಒಳ್ಳೆಯವರೇ ಆಗಿರ್ತಾರೆ.